ಬಿಜೆಪಿಯವರಿಗೆ ಜನ ಆಶೀರ್ವಾದ ಮಾಡಲಿಲ್ಲ, ಮ್ಯಾಂಡೇಟ್ ಕೊಡಲಿಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಜನತಾದಳ ಒಟ್ಟಿಗೆ ಸೇರಿದರೆ ಬಹುಮತ ಇದೆ. ಅದರ ಆದೇಶದ ಮೇಲೆ ಸರ್ಕಾರ ರಚನೆ ಮಾಡಿದ್ದೀವಿ. ಸರ್ಕಾರ ಸಮಾಧಾನವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಮಧ್ಯದಲ್ಲಿ ಶಾಸಕರು ಅವರ ಪ್ರಯತ್ನ ಮಾಡಿದ್ದಾರೆ. ಬಹುತೇಕ ಎಲ್ಲ ಶಾಸಕರು ಕೂಡ 18ನೇ ತಾರೀಕು ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಅಂತ ನಾನು ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ನಿಮಗೆ ಮತ ಕೊಟ್ಟಿದೆ, ತಾವು ವಾಪಸ್ ಬರಬೇಕು. ಹೋಗಿರೋರು ಯಾರಾದರೂ ಇದ್ದರೆ ಅದೇ ರೀತಿ ನಿಮಗೆ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಸೆಕೆಂಡ್ ಲೈನ್ ಲೀಡರ್ಸ್ ಯಾರ್ಯಾರಿಗೆ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೈಕಮಾಂಡ್ ಒಂದು ಅಭಿಪ್ರಾಯ ಪಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ಯಾಕಂದರೆ ಈ ಸರ್ಕಾರದಲ್ಲಿ ಯಾರು ಮಂತ್ರಿಗಳಿದ್ದಾರೆ ಅವ್ರಿಗೆ 2.5 ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಡಬೇಕನ್ನೋದು ಕೂಡ ಹೈಕಮಾಂಡ್ ಮತ್ತು ವೇಣುಗೋಪಾಲ್ ಅವರು ಕೂಡ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಅವ್ರಿಗೂ ಕೂಡ ಅವಕಾಶ ಇರ್ತದೆ. ನಮ್ಮ ಜಿಲ್ಲೆಯ ನಾಗೇಶ್ ಅವರು ಕಾಂಗ್ರೆಸ್ ಬೆಂಬಲಿತ ಅವರ ಅಭ್ಯರ್ಥಿಯಾಗಿ ಗೆದ್ದಿರೋದು, ಶಾಸಕರಾಗಿ ಕಾಂಗ್ರೆಸ್ ಬೆಂಬಲಿತ ಅವರಿಗೆ ಇದೆ. ಆದ್ದರಿಂದ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಈ ತಕ್ಷಣ ಅವರೆಲ್ಲಿದ್ದರೂ ವಾಪಸ್ ಬರಬೇಕು, ನಮ್ಮ ಜೊತೆಯಲ್ಲಿ ನಿಲ್ಲಬೇಕು. ಕಾಂಗ್ರೆಸ್ ಜನ ಗೆಲ್ಲಿಸಿದ್ದೀವಿ. ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ನಾವು ಕೂಡ ಹೇಳಿದ್ದೀವಿ. ಮಂತ್ರಿ ಮಾಡಬೇಕಾಯ್ತಿಲ್ಲಪ್ಪ, ಅಧ್ಯಕ್ಷರು ಮಾಡಲೇಬೇಕು ಅಂತ ಹೈಕಮಾಂಡ್ ಒಪ್ಕೊಂಡಿದೆ, ಆದೇಶ ಕೊಟ್ಟಿದೆ. ಅವರು ಈಗ ಅವರನ್ನು ಕೂಡ ಒಬ್ಬ ಬೋರ್ಡಿನ ಅಧ್ಯಕ್ಷರಾಗಿ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ನಾಗೇಶ್ ಅವರು ಮುಳಬಾಗಿಲು ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಶಾಸಕರಾಗಿದ್ದಾರೆ. ಆದ್ದರಿಂದ ಅವರು ಇಂಡಿಪೆಂಡೆಂಟು ಅಲ್ಲ, ಕಾಂಗ್ರೆಸ್ಸಿಂದ ಗೆದ್ದಿರೋದು. ಅವರು ವಾಪಸ್ ಬರಬೇಕು. ಅಕಸ್ಮಾತ್ ಹೋಗಿದ್ದರೂ ಕೂಡ ನೀವು ಇವತ್ತು ವಾಪಸ್ ಬಂದು ನಮ್ಮ ಜೊತೆಯಲ್ಲಿ ನಿಂತ್ಕೋಬೇಕು. ನಾನು ಕೂಡ 2 ಸಾರಿ ವೇಣುಗೋಪಾಲ್ ಅವ್ರಿಗೂ ಕೂಡ ನಾಗೇಶ್ ಅವ್ರನ್ನ ಕರ್ಕೊಂಡೋಗಿ ಅವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ, ಅವರಿಗೆ ಒಂದು ಚೇರ್ಮನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ, ಸರ್ಕಾರ ಈಗ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ವಾಪಸ್ ಬರಬೇಕು. ನೀವು ಇವತ್ತು ಕಾಂಗ್ರೆಸ್ ಒಂದು ಜಾತ್ಯತೀತ ಪಕ್ಷದ ಮತವನ್ನು ತೆಗೆದುಕೊಂಡು ಗೆದ್ದಿದ್ದೀರಿ. ಗಮನದಲ್ಲಿಟ್ಕೊಂಡು ತಕ್ಷಣ ವಾಪಸ್ ಬರಬೇಕಂತ ನಿಮ್ಮ ಮುಖಾಂತರ ನಾನು ನಮ್ಮ ನಾಗೇಶ್ ಅವರಿಗೆ ತಿಳಿಸಲು ಬಯಸುತ್ತೇನೆ.